ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ SSC GD ಫಿಸಿಕಲ್ ಇರುವಂತದ್ದು 20ನೇ ತಾರೀಕಿನಿಂದ ಸ್ಟಾರ್ಟ್ ಆಗಲಿಕ್ಕೆ ಹೋಗ್ತಾ ಇದೆ 20 ಆಗಸ್ಟ್ 2025ರಿಂದ ಟೋಟಲ್ ಆಗಿ 8ರಿಂದ 9 ದಿನಗಳ ನಿಮ್ಮ ಫಿಸಿಕಲ್ ಇರುವಂತದ್ದು ನಡೀತಾ ಇದೆ 29ನೇ ತಾರೀಕಿಗೆ ಲಾಸ್ಟ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳ ಫಿಸಿಕಲ್ ನಡೀತಾ ಇದೆ ಎಲ್ಲರದು ಕೂಡ ಒಂದೇ ಸೆಂಟರ್ ಬಂದಿದೆ ಕಾರಹಳ್ಳಿ ಬೆಂಗಳೂರು BSF ದಲ್ಲಿ ಸೊ ಅಲ್ಲಿ ಹೋಗಲಿಕ್ಕೆ ಒಂದ್ ಸ್ವಲ್ಪ ಕಷ್ಟ ಇದೆ ಬಟ್ ನೀವು ಅಲ್ಲಿ ಹೋಗಲೇಬೇಕು ಅಲ್ಲಿ ಇಟ್ಟಿದಾರಂತಂದ್ಮೇಲೆ ನಿಮ್ಮ ಫಿಸಿಕಲ್ ಗೆ ನೀವು ಅಟೆಂಡ್ ಆಗ್ಲೇಬೇಕಾಗುತ್ತೆ ಸೊ ಉತ್ತರ ಕರ್ನಾಟಕದಲ್ಲಿರುವಂತಹ ಬೆಳಗಾವಿ ಆಗಿರಬಹುದು ಆಮೇಲೆ ಬೀದರ್ ಗುಲ್ಬರ್ಗ ಇಲ್ಲಿಂದ ಹೋಗುವಂತ ಅಭ್ಯರ್ಥಿಗಳಿಗೆ ಸಮಸ್ಯೆ ಆಗೇ ಆಗುತ್ತೆ ಯಾಕಂತಂದ್ರೆ ಇಲ್ಲಿಂದ ಬೆಂಗಳೂರುವರೆಗೆ ನೀವು ಹೋಗ್ಬೇಕು ಅಲ್ಲಿಂದ ಆಮೇಲೆ ದೇವನಹಳ್ಳಿಗೆ ಹೋಗ್ಬೇಕಾಗುತ್ತೆ ದೇವನಹಳ್ಳಿಯಿಂದ ಮತ್ತೆ ಅಲ್ಲಿ ಬಸ್ ಹಿಡಿದು ನೀವು ಆ ಕಾರಹಳ್ಳಿಗೆ ಹೋಗ್ಬೇಕಾಗುತ್ತೆ ಸೊ ಇಲ್ಲಿ ಇದು ಜರ್ನಿ ಇರ್ತಕ್ಕಂಥದ್ದು ಬೆಂಗಳೂರುವರೆಗೆ ನೀವು ಹೋಗಿ ಒಂದು ದಿವಸ ಮುಂಚೆನೆ ಹೋಗಿ ನೀವು ಅಲ್ಲಿ ವಸತಿ ಇರ್ಬೇಕಾಗುತ್ತೆ ವಸತಿ ವ್ಯವಸ್ಥೆ ಇರುವಂತದ್ದು ಅಲ್ಲಿ ಇಲ್ಲ ಅನ್ಸುತ್ತೆ BSF ದಲ್ಲಿ ವಸತಿ ವ್ಯವಸ್ಥೆ ಇರುವಂತದ್ದು ಲಾಡ್ಜಸ್ ಗಳಾಗಿರ್ಬಹುದು ನೀವು ಬಹುಶಃ ದೇವನಹಳ್ಳಿ ಒಳಗನೆ ಮಾಡ್ಕೋಬೇಕು ಆಮೇಲೆ ಅಲ್ಲಿಂದ 15 ಕಿಲೋಮೀಟರ್ ಆಗುತ್ತೆ ಕಾರಹಳ್ಳಿ ಅಲ್ಲಿ ನಿಮಗೆ ಬೆಳಿಗ್ಗೆ ರಿಪೋರ್ಟಿಂಗ್ ಟೈಮ್ ಇರೋದರಿಂದ ನೀವು ಒಂದು ದಿನ ಮುಂಚೆನೆ ಹೋಗಿ ಎಲ್ಲಾ ವ್ಯವಸ್ಥೆನ ನೀವು ನೋಡ್ಕೋಬೇಕಾಗುತ್ತೆ ಯಾರೆಲ್ಲ ಹೋಗ್ತಾ ಇದಾರೆ ಅವರೆಲ್ಲರಿಗೂ ಕೂಡ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಅಡ್ಮಿಟ್ ಕಾರ್ಡ್ ದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಏನೆಲ್ಲ ಮೆಸೇಜ್ ಇರ್ತಕ್ಕಂಥದ್ದು ನಿಮ್ಗೆ ಹೇಳ್ಯಾರ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ಬೇಕು ಫೋಟೋ ಎಷ್ಟು ತಗೊಂಡು ಹೋಗ್ಬೇಕು ಅದೆಲ್ಲ ಇರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿಕ್ ಹೋಗ್ತಾ ಇದ್ದೀನಿ ಟೋಟಲ್ ಆಗಿ 16 ಪಾಯಿಂಟ್ಸ್ ಗಳನ್ನ ಹೇಳ್ಯಾರ ಅವರು ಆ 16 ಪಾಯಿಂಟ್ಸ್ ಗಳು ಏನಿದಾವ ಅನ್ನೋದನ್ನ ನೋಡೋಣ ನಾವು ಈಗ 20ನೇ ತಾರೀಕು 20 21 22ನೇ ತಾರೀಕಿಗೆ ಯಾರ್ದೈತಿ ಅವ್ರದ್ದು ಬಹುಶಃ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಈಗ ಆಗ್ತಾ ಇದೆ ಅವ್ರು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದು ಆಮೇಲೆ ಅದರ ಮುಂದೆ ಇರುವಂತಹ ಅಭ್ಯರ್ಥಿಗಳು ಇನ್ನೂ ಡೌನ್ಲೋಡ್ ಆಗಂಗಿಲ್ಲ 4 ರಿಂದ 5 ದಿವಸ ಮುಂಚಿತವಾಗಿ ನೀವು ಅಡ್ಮಿಟ್ ಕಾರ್ಡ್ ಇರುವಂತದ್ದು ಡೌನ್ಲೋಡ್ ಮಾಡ್ಕೋಬಹುದು ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳು ನಾವು ಈಗ ತೆಗೆದುಕೊಂಡು ಹೋಗ್ಬೇಕು SSC GD ಫಿಸಿಕಲ್ ಗೆ ಅದ್ರ ಬಗ್ಗೆ ನಾವು ನೋಡೋಣ ಅಡ್ಮಿಟ್ ಕಾರ್ಡ್ ನಲ್ಲಿ ಏನ್ ಹೇಳ್ಯಾರು ಅದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ನಾವು ಈ ಒಂದು ವಿಡಿಯೋದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ SSC GD 2025-26ನೇ ಸಾಲಿನ ಅಂತಂದ್ರೆ 2026ರ ವೇಕೆನ್ಸಿ ಏನ್ ಬರ್ಲಿಕ್ಕೆ ಹೋಗ್ತಾ ಇದಾವೆ ನವೆಂಬರ್ 2025ಕ್ಕೆ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತ ಅಭ್ಯರ್ಥಿಗಳು ನೀವು ಆಗಿದ್ರ ಅಂತಂದ್ರೆ ನಮ್ಮಲ್ಲಿ ಒಂದು ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಅವೈಲೇಬಲ್ ಐತಿ ಈ ಕೋರ್ಸ್ ದಿಂದ ನೀವು ನಿಮ್ಮ ಸ್ಕೋರ್ 100+ ಸ್ಕೋರ್ ಮಾಡಬಹುದು 160ಕ್ಕೆ 100 ಮೇಲೆ ನೀವು ಸ್ಕೋರ್ ಮಾಡಬಹುದು ಈ ಒಂದು ಪ್ಯಾಕೇಜ್ ನಿಮ್ಗೆ ಕಂಪ್ಲೀಟ್ ಪ್ಯಾಕೇಜ್ 1800 rupees ಅಲ್ಲಿ ಸಿಗ್ತಾ ಇದೆ ಇದರಲ್ಲಿ ನಿಮ್ಗೆ GK ಮ್ಯಾಥ್ಸ್ ರೀಸನಿಂಗ್ ಇಂಗ್ಲಿಷ್ ಆಮೇಲೆ ಹಿಂದಿ ಈ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾವು ಆಮೇಲೆ ಅದ್ರ ಜೊತೆಗೆ PDF ನೋಟ್ಸ್ ಮಾಕ್ ಟೆಸ್ಟ್ ಇರ್ತೈತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲವೂ ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ಹೆಲ್ಪ್ಫುಲ್ ಆಗ್ಲಿಕ್ಕೆ ಹೋಗ್ತಾ ಇದೆ ನೀವು ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಸ್ಟಡಿಯನ್ನ ಒಳ್ಳೆಯ ರೀತಿಯಿಂದ ಮಾಡಬಹುದಾಗಿದೆ ಓಕೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಈ ಒಂದು ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ರ ಅಂತಂದ್ರ ಫೈನಲ್ ಡಿಸಿಷನ್ ಮಾಡ್ಕೊಂಡಿದ್ರ ಅಂತಂದ್ರ SSC GD 2025 ಅಂತ ಹೇಳಿ ನಮ್ಗೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಮೆಸೇಜ್ ಮಾಡಿ ನಾವು ನಿಮ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ ಆ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ಫೀಸ್ ಪೇಡ್ ಮಾಡಿದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿ ನಮ್ಗೆ ಇದ ನಂಬರ್ಗೆ ನಾವು ನಿಮ್ಗೆ ಎಲ್ಲಾ ಕ್ಲಾಸಸ್ PDF ನೋಟ್ಸ್ ಎಲ್ಲವುಗಳನ್ನು ಕೂಡ ನಿಮ್ಗೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ಕೊಡ್ತೇವೆ ಓಕೆನಾ ಸೊ ಈಗ ಈ ಒಂದು ಪ್ಯಾಕೇಜ್ ತಗೊಂಡು ಈಗಲಿಂದನೇ ಸ್ಟಡಿ ನಡೆಸಿದ್ರೆ ಮಾತ್ರ ಸಕ್ಸಸ್ ಆಗ್ತೈತಿ ಯಾಕಂತಂದ್ರ ಅಪ್ಲಿಕೇಶನ್ ಬರೋದಕ್ಕಿಂತ ಮುಂಚೆ ನೀವು ಈ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಓದಿ ಮುಗಿಸಿರ್ಬೇಕು ಅಪ್ಲಿಕೇಶನ್ ಬಂದ್ಮೇಲೆ ಅಪ್ಲಿಕೇಶನ್ ಹಾಕಿದ ಮೇಲೆ ಓನ್ಲಿ ರಿವಿಷನ್ ಮಾತ್ರ ನೀವು ಪೆಂಡಿಂಗ್ ಇಟ್ಕೋಬೇಕಾಗಿರ್ತೈತಿ ಹಾಗಾಗಿ ಈಗಲಿಂದಲೇ ನಿಮ್ಮ ಸ್ಟಡಿ ಇರುವಂತದ್ದು SSC GD ಕನಸು ಇಟ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಈಗಲಿಂದಲೇ ನಡೆಸ್ರಿ SSC GD ಅಷ್ಟೇ ಅಲ್ಲ ಯಾವ್ದಾದ್ರು ಒಂದು ಗೌರ್ಮೆಂಟ್ ನೌಕರಿ ಸಾಕಪ್ಪ ಅನ್ನುವಂತವ್ರು ನಿಮ್ಮ ಹೈಟ್ ಮೇಲ್ದು 170 ಸೆಂಟಿಮೀಟರ್ ಮತ್ತು ಫಿಮೇಲ್ 157 ಸೆಂಟಿಮೀಟರ್ ನಿಮ್ದು ಹೈಟ್ ಇತ್ತು ಅಂತಂದ್ರೆ ನೀವು ಈ ಒಂದು ಜಾಬ್ಗೆ ಟ್ರೈ ಇರ್ತಕ್ಕಂಥದ್ದು ಮಾಡಬಹುದು ಈಗ ಇಲ್ಲಿ ಒಂದು ಅಡ್ಮಿಟ್ ಕಾರ್ಡ್ ನಾನು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡೇನಿ ಇದರಲ್ಲಿ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ ಸೊ ಇಲ್ಲಿ ಮೊಟ್ಟ ಮೊದಲನೇದಾಗಿ ಮೇಲಿನ ಸೈಡ್ ಕ್ಯಾಂಡಿಡೇಟ್ಸ್ ಮಸ್ಟ್ ಕ್ಯಾರಿ 6 ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ 6 ಇರ್ತಕ್ಕಂಥದ್ದು ಫೋಟೋ ಇರ್ತಕ್ಕಂಥದ್ದು ತೆಗೆದುಕೊಂಡು ಹೋಗ್ಬೇಕು ಕಲರ್ ಫೋಟೋ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥದ್ದು ವೈಟ್ ಇದ್ರೆ ಬೆಸ್ಟ್ ವೈಟ್ ಬ್ಯಾಕ್ ಗ್ರೌಂಡ್ ಇರುವಂತದ್ದು 6 ಫೋಟೋಸ್ ಗಳನ್ನ ತಗೊಂಡು ಹೋಗ್ರಿ 6 ಅನ್ನೋದಕ್ಕಿಂತಲೂ ಇಲ್ಲಿ 6 ಅವ್ರು ಹೇಳ್ಯಾರ ಬಟ್ ನೀವು 10 ಫೋಟೋಸ್ ಗಳನ್ನ ತಗೊಂಡು ಹೋದ್ರೆ ಒಳ್ಳೇದು 10 ಫೋಟೋಸ್ ಗಳನ್ನ ತಗೊಂಡು ಹೋಗ್ಬಿಡ್ರಿ ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಅದ್ರ ಜೊತೆಗೆ ಒಂದು ಏನಾದ್ರೂ ಫೋಟೋ ಐ ಡಿ ಕಾರ್ಡ್ ತಗೊಂಡು ಹೋಗ್ಬೇಕಾಗುತ್ತೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬಹುದು
ವೋಟರ್ ಐ ಡಿ ಆಗಿರ್ಬಹುದು, ಆಧಾರ್ ಕಾರ್ಡ್ ಆಗಿರ್ಬಹುದು, ಆಮೇಲೆ ಕಾಲೇಜ್ ಅಥವಾ ಯೂನಿವರ್ಸಿಟಿಯ ಒಂದು ಯಾವ್ದಾದ್ರು ID ಕಾರ್ಡ್ ಇತ್ತು ಅಂತಂದ್ರೆ ಅದನ್ನು ಕೂಡ ನೀವು ತಗೊಂಡು ಹೋಗ್ಬಹುದು. ಇದು ಮುಖ್ಯವಾಗಿ ಎರಡು ನಿಮ್ ಹತ್ರ ಇರ್ಲೇಬೇಕಾಗಿರುವಂತದ್ದು. ಆಮೇಲೆ ಇಲ್ಲಿ ಒಂದೊಂದಾಗಿ ಒಂದೊಂದು ಪಾಯಿಂಟ್ಸ್ ಗಳನ್ನ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಟು ದ ಕ್ಯಾಂಡಿಡೇಟ್ಸ್ ಫಾರ್ PST PET ಅಂತ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ನೋಡ್ತಾ ಹೋಗೋಣ. ಒಂದನೇದ್ದು, ದ ಅಡ್ಮಿಟ್ ಕಾರ್ಡ್ ಟು ಅಪಿಯರ್ ಫಾರ್ ದ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ PET ಈಸ್ ಅ ಪ್ರೊವಿಷನಲ್. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅಡ್ಮಿಟ್ ಕಾರ್ಡ್ ಏನಿದೆ ಇದು ಒಂದು ಪ್ರೊವಿಷನಲ್ ಆಗಿರುವಂತದ್ದು, ಒಂದು ಅಡ್ಮಿಟ್ ಕಾರ್ಡ್ ನಿಮ್ಗೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಅಕಾರ್ಡಿಂಗ್ ಟು ದ ಇಂಪಾರ್ಟೆಂಟ್ instructions issued for the candidates published in the examination notice, it is mandatory for the eligible candidates to bring the document related to ಎಕ್ಸಾಮ್ಷನ್ ಫಾರ್ ರಿಲ್ಯಾಕ್ಸೇಷನ್ ಇನ್ ಹೈಟ್. ನೋಡ್ರಿ, ಹೈಟ್ ಒಳಗೆ ರಿಲ್ಯಾಕ್ಸೇಷನ್ ಬೇಕು ಅಂತಂದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ಸರ್ಟಿಫಿಕೇಟ್ ಇದೆ, ಆ ಸರ್ಟಿಫಿಕೇಟ್ ಇರ್ತಕ್ಕಂಥದ್ದು ತೆಗೆದುಕೊಂಡು ಹೋಗ್ಲೇಬೇಕಾಗುತ್ತೆ. ಡ್ಯೂರಿಂಗ್ ಫಿಸಿಕಲ್ ಟೆಸ್ಟ್, ಇಫ್ ಅಟ್ ಎನಿ ಸ್ಟೇಜ್ ಇಟ್ ಈಸ್ ಫೌಂಡ್ ದಟ್ ಯು ಆರ್ ನಾಟ್ ಫುಲ್ಫಿಲ್ ಎನಿ ಆಫ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ, your candidature is liable to be cancelled and no appeal against such cancellation will be entertained. Hence, you are advised to ensure properly that you fulfill all the eligibilities conditions given in the ರಿಕ್ರೂಟ್ಮೆಂಟ್ ಅಡ್ವರ್ಟೈಸ್ಮೆಂಟ್. ಸೊ ಇಲ್ಲಿ ಅವ್ರು ಏನೆಲ್ಲ ಹೇಳಿದಾರೆ ಆ ಎಲ್ಲ ರಿಕ್ರೂಟ್ಮೆಂಟ್ ಒಳಗೆ ಇರುವಂತಹ ಎಲ್ಲ ಏನು ರಿಕ್ರೂಟ್ಮೆಂಟ್ ಅಲ್ಲಿ ಹೇರುವಂತಹ ಎಲ್ಲ ಕಂಡೀಷನ್ಸ್ ಗಳನ್ನ ಫುಲ್ಫಿಲ್ ಆಗಲಿಲ್ಲ ಅಂತಂದ್ರೆ ನಿಮ್ಗೆ ಅವಾಗನ ಅಲ್ಲಿ ಕ್ಯಾನ್ಸಲ್ ಮಾಡ್ತಾರೆ ನಿಮ್ಮ ಫಿಸಿಕಲ್ ಗೆ ಹೋಗೋದನ್ನ. ಆಮೇಲೆ ಅದಕ್ಕೆ ಅಪೀಲ್ ಮಾಡ್ಲಿಕ್ಕೆ ನಿಮ್ಗೆ ಚಾನ್ಸ್ ಕೊಡಂಗಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಅಂದ್ರ ಏಜ್ ರಿಲ್ಯಾಕ್ಸೇಷನ್ಸ್ ಆಗಿರಬಹುದು, ಏಜ್ ರಿಲ್ಯಾಕ್ಸೇಷನ್ ಆಗಿರಬಹುದು, ಅದರ ಜೊತೆಗೆ OBC ಆಗಿರ್ಬೋದು, SC ST EWS ಇವುಗಳು ಏನ್ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕುವತ್ನಾಗ ಹಾಕ್ಯಾರಿ ಅವನ್ನೆಲ್ಲವೂ ಕೂಡ ನೀವು ತಗೊಂಡು ಹೋಗಲೇಬೇಕಾಗತ್ತೆ. ಇಟ್ ಈಸ್ ಕಂಪಲ್ಸರಿ ಟು ಬ್ರಿಂಗ್ ಅಡ್ಮಿಟ್ ಕಾರ್ಡ್. ನೋಡಿ, ಅಡ್ಮಿಟ್ ಕಾರ್ಡ್ ಕಂಪಲ್ಸರಿ ತರಲೇಬೇಕು ನೀವು. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು PET PST ಕ್ಯಾಂಡಿಡೇಟ್ಸ್ ವಿಲ್ ಬಿ ಪರ್ಮಿಟೆಡ್ ಟು ಅಪಿಯರ್ ಅಟ್ PST PET center as shown in their admit card and not any other center. ಅಡ್ಮಿಟ್ ಕಾರ್ಡ್ ಅಲ್ಲಿ ಯಾವ ಸೆಂಟರ್ ಐತಿ ಅಲ್ಲಿ ಮಾತ್ರ ನಿಮ್ಗ ಪರ್ಮಿಷನ್ ಕೊಡ್ತಾರ ಒಳಗೆ ಹೋಗಾಕ. ನೋ ಚೇಂಜ್ ವಿಲ್ ಬಿ ಎಂಟರ್ಟೈನ್ಡ್ ವಾಟ್ ಸೋ ಎವರ್. ಅಂದ್ರೆ ಅದ್ರೊಳಗೆ ನೀವು ಮತ್ತೆ ಚೇಂಜ್ ಮಾಡಕ್ ಬರಂಗಿಲ್ಲ. ನಾ ಅಲ್ಲಿ ನನ್ ಬೆಂಗಳೂರು ಇದೆ, ನಾ ಅಲ್ಲಿ ದೆಹಲಿ ಒಳಗೆ ಹೋಗಿ ಅಟೆಂಡ್ ಆಗ್ತೀನಿ ಅಂತಂದ್ರೆ ಹಂಗಾಗಕ್ ಕೊಡಂಗಿಲ್ಲ. 4ನೇ ಪಾಯಿಂಟ್ ನೋಡ್ರಿ, ಕ್ಯಾಂಡಿಡೇಟ್ಸ್ ಶುಡ್ ಬ್ರಿಂಗ್ ಎನಿ ಒನ್ ಆಫ್ ದ ಒರಿಜಿನಲ್ ID duly affixed his or her photograph for identity such as a driving license. ನೋಡ್ರಿ, ಇದು ಡ್ರೈವಿಂಗ್ ಲೈಸೆನ್ಸ್ ಇರುವಂತದ್ದು ಒರಿಜಿನಲ್ ತಗೊಂಡು ಹೋಗ್ಬೇಕು. ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬಹುದು ಅಥವಾ ವೋಟರ್ ID ಆಗಿರ್ಬಹುದು ಅಥವಾ ಆಧಾರ್ ಕಾರ್ಡ್ ಒರಿಜಿನಲ್ ತಗೊಂಡು ಹೋಗ್ಬೇಕು, ಇಲ್ಲಂತಂದ್ರೆ ಪ್ಯಾನ್ ಕಾರ್ಡ್. ಇದ್ರೊಳಗೆ ಯಾವ್ದಾದ್ರು ಒಂದ್ ಇತ್ತಂದ್ರೆ ಸಾಕು. ಅದ್ರೊಳಗೆ ನಿಮ್ಮ ಹೆಸರು ಆಗಿರ್ಬಹುದು, ಆಮೇಲೆ ನಿಮ್ಮ ಫೋಟೋ ಕರೆಕ್ಟ್ ಆಗಿ ಮ್ಯಾಚಿಂಗ್ ಇರ್ತಕ್ಕಂಥದ್ದು ಇರ್ಬೇಕಾಗತ್ತೆ. ಒಂದು ID ಪ್ರೂಫ್ ಗೋಸ್ಕರ ಇದ್ರೊಳಗಿಂದ ಯಾವ್ದಾದ್ರು ಒಂದ್ ತಗೊಂಡು ಹೋಗ್ಬೇಕು ನೀವು. ಇದಾದ್ಮೇಲೆ ಕ್ಯಾಂಡಿಡೇಟ್ಸ್ ರಿಪೋರ್ಟಿಂಗ್ ಫಾರ್ ದ PST PET ಆರ್ ಅಡ್ವೈಸ್ಡ್ ಟು ಎನ್ಶ್ಯೂರ್ ದಟ್ ದೇ ಆರ್ ಫುಲ್ಲಿ ಎಲಿಜಿಬಲ್ ಅಂಡ್ ಫುಲ್ಫಿಲ್ ಆಲ್ ಪ್ರಿಸ್ಕ್ರೈಬ್ಡ್ PST PET ಆಸ್ ಆಲ್ರೆಡಿ ಪಬ್ಲಿಷ್ಡ್ ಆನ್ ದ ವೆಬ್ಸೈಟ್ ಆಫ್ SSC. ಸೊ ಇಲ್ಲಿ ಏನ್ ಹೇಳಕತ್ತಾರು ಅಂತಂದ್ರ, ಕ್ಯಾಂಡಿಡೇಟ್ಸ್ ರಿಪೋರ್ಟಿಂಗ್ ಫಾರ್ ದ PST ಅಡ್ವರ್ಟೈಸ್ ಫುಲ್ಲಿ ಎಲಿಜಿಬಲ್ ಫುಲ್ಫಿಲ್ ಪ್ರಿಸ್ಕ್ರೈಬ್. ಸೊ ಇಲ್ಲಿ ಅವ್ರ ಏನ್ ಇದ್ರೊಳಗೆ ಏನ್ ವೆಬ್ಸೈಟ್ ಒಳಗೆ ಹೇಳಿದಾರೆ ಆ ಎಲ್ಲವುಗಳನ್ನ ನೀವು ಎಲಿಜಿಬಿಲಿಟಿ ಇರ್ತಕ್ಕಂಥದ್ದು ಫುಲ್ಫಿಲ್ ಆಗಿರ್ತೀರಿ ಅಂತೇಳಿ ಏನು ಅಂತಂದ್ರೆ ಆಗಿರ್ತೈತಿ ಅಂತ ಹೇಳಿ ಇಲ್ಲಿ ನೀವು ಬಂದಿರ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಅದ್ರ ಹೇಳೋ ಅರ್ಥ ಏನು ಅಂತಂದ್ರೆ, ಕೆಲವೊಬ್ರು ಜನರಲ್ ಕ್ಯಾಟಗರಿದವ್ರು ಇರ್ತಾರೆ, ಬಟ್ OBC ಅಂತ ಹಾಕಿರ್ತಾರೆ. ಸೊ ಅಂತವುಗಳು ಇಲ್ಲೆಲ್ಲ ನಡೆಯಂಗಿಲ್ಲ, ಅಲ್ಲಿ ನಿಮ್ಗೆ ಹೊರಗೆ ಹಾಕ್ತಾರೆ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ನಾಟ್ ಟು ಕ್ಯಾರಿ ವ್ಯಾಲ್ಯೂಯೇಬಲ್ ಐಟಮ್ಸ್. ನೋಡ್ರಿ, ವ್ಯಾಲ್ಯೂಯೇಬಲ್ ಐಟಮ್ಸ್ ಅಂತಂದ್ರೆ ಬೆಲೆ ಬಾಳುವಂತಹ ಯಾವುದೇ ಸಾಮಗ್ರಿಗಳು, ಫೋನ್ ಆಗಿರ್ಬಹುದು, ಆಮೇಲೆ ಗರ್ಲ್ಸ್ ಕಿವ್ಯಾಗಿನ್ನು, ಆಮೇಲೆ ಸರ ಆಗಿರ್ಬಹುದು, ನೆಕ್ಲೆಸ್, ಆಮೇಲೆ ಹುಡುಗರ ಹತ್ರ ಮೊಬೈಲ್, ಆಮೇಲೆ ರಿಂಗ್ಸ್, ಓಕೆ, ಉಂಗುರುಗಳಾಗಿರ್ಬೋದು ಅಂತವ್ ಎಲ್ಲಾ ತಗೊಂಡ್ ಬರ್ಬ್ಯಾಡ್ರಿ ಅಂತ ಅಂದಾರೆ. ಬಟ್ ಅಲ್ಲಿ ಕ್ಯಾಂಪಸ್ ದಲ್ಲಿ ಕಡಿಯಿತು ಮಾಡ್ತು ಏನಾರ ಆಯ್ತು ಅಂತಂದ್ರೆ ಅದಕ್ಕ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇರಂಗಿಲ್ಲ, ಅದನ್ನ ನೀವ ನೋಡ್ಕೋಬೇಕು ನಿಮ್ದು ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ.
ನೆಕ್ಸ್ಟ್ ಲೆಫ್ಟ್ ಥಂಬ್ ಇಂಪ್ರೆಷನ್ ಆಫ್ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಟೇಕನ್ ಡ್ಯೂರಿಂಗ್ PST PET. ನೋಡ್ರಿ ಎಂಟರ್ ಆದ ತಕ್ಷಣವೇ ನಿಮ್ಗೆ ಏನ್ ಮಾಡ್ತಾರು ಅಂತಂದ್ರ ಲೆಫ್ಟ್ ಥಂಬದ ಇಂಪ್ರೆಷನ್ ಅನ್ನ ತಗೋತಾರೆ. ಒಂದ್ ವೇಳೆ ನೀವು ಲೆಫ್ಟ್ ಥಂಬದ ಇಂಪ್ರೆಷನ್ ಅಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿಂದನ ಹೊರಗೆ ಹಾಕ್ಬಿಡ್ತಾರೆ. ನೀವು ಫ್ರಾಡ್ ಮಾಡಿರಿ, ಆಮೇಲೆ ಎಕ್ಸಾಮ್ ಬರ್ದವ್ರ ಬೇರೆ, ಇಲ್ಲಿ PST ಬಂದವ್ರ ಬೇರೆ ಅಂತ ಹೇಳಿ ಅರ್ಥ ಆಗ್ತೈತಿ. ನಿಮ್ ಮೇಲೆ ಕಾನೂನು ಕ್ರಮ ಇರ್ತಕ್ಕಂಥದ್ದು ಜರುಗಿಸುವಂತಹ ಸಾಧ್ಯತೆ ಇರ್ತೈತಿ. ಸೊ ಇದು ಲೆಫ್ಟ್ ಥಂಬ್ ಆಗ್ಬೇಕಾಗಿರುವಂತದ್ದು ಮಸ್ಟ್ ಅಂಡ್ ಶುಡ್. ನೋ ಜರ್ನಿ ಫೇರ್ ಈಸ್ ಅಡ್ಮಿಸಿಬಲ್. ಅಂದ್ರೆ ನೀವು ಏನೀಗ ಬೆಂಗಳೂರಿಗೆ ಹೋಗ್ತಾ ಇದ್ದೀರಿ PSTಗೆ ಫಿಸಿಕಲ್ಗೆ, ನೀವು ಬೀದರ್ದಿಂದ ಆಗಿರ್ಬಹುದು, ಬೆಳಗಾವಿಂದ ಆಗಿರ್ಬಹುದು, ಹಾವೇರಿಯಿಂದ ಹೋಗಾಕತ್ತೀರಿ ಇಲ್ಲಿಂದ ಅಲ್ಲಿವರೆಗೆ. ಅದಕ್ಕೆ ಯಾವ್ದು ಕೂಡ ಹೋಗೋದು ಬರೋದು ಚಾರ್ಜಸ್ ಗಳನ್ನ ಕೊಡಂಗಿಲ್ಲ, ಬಸ್ ಟಿಕೆಟ್ ಕೊಡಂಗಿಲ್ಲ, ಟ್ರೈನ್ ಟಿಕೆಟ್ ಅದ ರೊಕ್ಕ ಕೊಡಂಗಿಲ್ಲ, ಆಮೇಲೆ ಇರೋದು ಖರ್ಚು ನಾವು ನೋಡ್ಕೊಳಂಗಿಲ್ಲ, ಊಟದ ವ್ಯವಸ್ಥೆನೂ ಕೂಡ ನಾವು ನೋಡ್ಕೊಳಂಗಿಲ್ಲ, ಏನು ಮಾಡಂಗಿಲ್ಲ. ಅದನ್ನೆಲ್ಲ ನೀವ ನೋಡ್ಕೋಬೇಕು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. PET candidates are advised to bring their own sports kit. ನಿಮ್ಮ ಸ್ಪೋರ್ಟ್ಸ್ ಕಿಟ್ ಅನ್ನ ನೀವ ತಗೊಂಡ್ಬರ್ಬೇಕು. ಸ್ಪೋರ್ಟ್ಸ್ ಕಿಟ್ ಒಳಗ ನಿಮ್ಮ ಡ್ರೆಸ್ ಆಗಿರ್ಬಹುದು, ಟ್ರ್ಯಾಕ್ ಸೂಟ್ ಆಗಿರಬಹುದು, ಅದ್ರ ಜೊತೆಗೆ ಶೂಸ್ ಗಳಾಗಿರ್ಬಹುದು, ಅದನ್ನ ನೀವ ತಗೊಂಡ್ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಪಿಯರಿಂಗ್ ಇನ್ ದ ಆಸ್ ಪರ್ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದ MHAFR, RFID ವಿಲ್ ಬಿ ಇಶ್ಯೂಡ್ ಇನ್ PST-PET ಡ್ಯೂರಿಂಗ್ ದಿಸ್ ರಿಕ್ರೂಟ್ಮೆಂಟ್. ಸೊ ಇದರಲ್ಲಿ RFID ಲಾಗು ಆಗುತ್ತೆ, ಅಂದ್ರೆ RFID ಇಲ್ಲಿ ಮಾಡ್ತಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ. 10ನೇ ಪಾಯಿಂಟ್ ನೋಡ್ರಿ, ದ ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಇನ್ PST-PET ಮಸ್ಟ್ ಬ್ರಿಂಗ್ 4 ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್. ಇಲ್ಲಿ 4 ಅಂತ ಹೇಳಕತ್ತಾರೋ, ಅಲ್ಲಿ ಮೇಲೆ 6 ಅಂತ ಹೇಳ್ಯಾರ. ಬಟ್ ನೀವು ತಗೊಂಡು ಹೋಗ್ಬೇಕಾಗಿರುವಂತಹ ಫೋಟೋಗಳ ಸಂಖ್ಯೆ ಒಂದು 10 ಫೋಟೋ ತಗೊಂಡು ಹೋಗ್ಬಿಡ್ರಿ. ಒಂದ ನಮೂನೆ ಇರ್ಬೇಕ್ರಿ ಅವ್ ಮತ್ತಾವ್ 4 ಇವು ಕಲರ್ದ ಬೇರೆ, ಅವ್ ಕಲರ್ದ ಬೇರೆ, ಒಂದ ಸೇಮ್ ಇರುವಂತ 10 ಫೋಟೋ ತಗೊಂಡು ಹೋಗ್ರಿ. ವಿತ್ ದೆಮ್ ರಿಕ್ವೈರ್ಡ್ ಟು ಬಿ ಅಫಿಕ್ಸ್ಡ್ ವಿತ್ ಡಿಟೇಲ್ಸ್ ವೈಲ್ ಫಿಲ್ಲಿಂಗ್ ಪರ್ಟಿಕ್ಯುಲರ್ಸ್ ಅಟ್ ದ ಎಕ್ಸಾಮಿನೇಷನ್ ಸೆಂಟರ್. ಸೊ ಅಲ್ಲಿ ಅಫಿಕ್ಸ್ ಅನ್ಸ್ಲಿಕ್ಕೆ ಬೇಕಾಗ್ತೈತಿ, ಅಷ್ಟು ಫೋಟೋಗಳನ್ನ ತಗೊಂಡು ಹೋಗ್ಬಿಡ್ರಿ. ವುಮೆನ್ ಕ್ಯಾಂಡಿಡೇಟ್ಸ್ ಹೂ ಆಸ್ ಎ ರಿಸಲ್ಟ್ ಆಫ್ ಟೆಸ್ಟ್ ಇಫ್ ಫೌಂಡ್ ಟು ಬಿ ಪ್ರೆಗ್ನೆಂಟ್. ಸೊ ಇಲ್ಲಿ ಪ್ರೆಗ್ನೆಂಟ್ ಇರ್ತಕ್ಕಂಥವ್ರು ಯಾರಾದ್ರೂ ವುಮೆನ್ಸ್ ಇದ್ರು ಅಂತಂದ್ರೆ, ಸೊ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಅವ್ರಿಗೆ ಹೇಳಬೇಕು. ಅವಾಗ ಟೆಂಪರರಿ ಅವ್ರಿಗೆ ರಿಜೆಕ್ಟ್ ಮಾಡಿರ್ತಾರೆ, ಆಮೇಲೆ ಮತ್ತೆ ಅವ್ರಿಗೆ ಅವಕಾಶ ಕೊಡ್ತಾರೆ. ಸೊ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿ ಹೇಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಹಂಗ ನೀವು ಓಡಾಕತ್ರಿ ಅಥವಾ ಏನಾದ್ರು ಆಯ್ತು, ರಿಸ್ಕ್ ಏನಾದ್ರೂ ಜೀವಕ್ಕೆ ಅಪಾಯ ಆಗುವಂತ ಸಾಧ್ಯತೆ ಇರ್ತೈತಿ, ಅದನ್ನ ಗಮನವಿಟ್ಟಲ್ಲಿ ಹೋಗ್ಬೇಕಾಗತ್ತೆ ಲೇಡೀಸ್ ಆಗಿರ್ತಕ್ಕಂಥವ್ರು. ಅದ್ರ ಜೊತೆಗೆ ಬೇರೆ ಕ್ಯಾಂಡಿಡೇಟ್ಸ್ ಯಾರು ಆಗಿರಬಹುದು, ಅಲ್ಲಿ ನೀವು ಬಿದ್ರಿ, ಕಾಲ್ ಮುರಿತು, ಕೈ ಕೆತ್ತಿತ್ತು, ತಲೆ ಒಡಿತು, ಏನೂ ಆಯ್ತು ಅಂತಂದ್ರೆ ಅದಕ್ಕೆ ಜವಾಬ್ದಾರಿ BSF ಆಗಿರ್ಬಹುದು, ಡಿಪಾರ್ಟ್ಮೆಂಟ್ ದವರು ಆಗಿರಂಗಿಲ್ಲ. ಅದಕ್ಕೆಲ್ಲ ಜವಾಬ್ದಾರಿ ನೀವು ಆಗಿರ್ತೀರಿ ಅಂತ ಹೇಳಿ ಅಡ್ಮಿಟ್ ಕಾರ್ಡ್ ದಲ್ಲಿ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ರಿಸ್ಕ್ ಮೇಲೆ ಓಡ್ಬೇಕಾಗತ್ತೆ. ಇದು ಎಕ್ಸ್ ಸರ್ವಿಸ್ ಮ್ಯಾನ್ ಬಗ್ಗೆ ಐತಿ. ಎಕ್ಸ್ ಸರ್ವಿಸ್ ಮ್ಯಾನ್ ಯಾರಾದ್ರೂ ಆಗಿದ್ರ ಅಂತಂದ್ರೆ ಅವ್ರಿಗಿರುವಂತಹ ಏನು ಫಾರ್ಮ್ಸ್ ಗಳನ್ನ ಕೊಡ್ಬೇಕಾಗಿರ್ತೈತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಹೇಳಿ ತೋರ್ಸ್ಲಿಕ್ಕೆ, ಅದನ್ನ ನೀವು ತಗೊಂಡು ಹೋಗ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ದಿಸ್ ಇಸ್ ದ ಕ್ಯಾಂಡಿಡೇಟ್ಸ್ ಕಾಪಿ ಟು ಬಿ ಕೆಪ್ಟ್ ವಿತ್ ಕ್ಯಾಂಡಿಡೇಟ್ ವಿಲ್ ಟಿಲ್ ದ ಡಿಕ್ಲೇರೇಷನ್ ಆಫ್ ಫೈನಲ್ ರಿಸಲ್ಟ್. It should be shown in the examination center while entering for the examination center and produced on asking by the board or any other officer ಕಂಡಕ್ಟಿಂಗ್ ಎಕ್ಸಾಮಿನೇಷನ್. ಸೊ ಇದೇನ್ ನಿಮ್ ಕಡೆ ಹಾಲ್ ಟಿಕೆಟ್ ಐತಿ, ಇದನ್ನ ಫುಲ್ ಫೈನಲ್ ನಿಮ್ಗೆ ನೌಕರಿ ಸಿಗೋವರೆಗೂ ಕೂಡ ನೀವು ಇದನ್ನ ಇಟ್ಕೋಬೇಕಾಗಿರ್ತೈತಿ. ಈ ಅಡ್ಮಿಟ್ ಕಾರ್ಡ್ ನಾಳೆ ಎಲ್ಲರ ನಿಮ್ಗೆ ಈ ಅಡ್ಮಿಟ್ ಕಾರ್ಡ್ ತೋರಿಸ್ರಿ ಅಂತ ಅಂದಾಗ ಈ ಅಡ್ಮಿಟ್ ಕಾರ್ಡ್ ತೋರಿಸ್ಲಿಕ್ಕೆ ನಿಮ್ ಹತ್ರ ಇರಬೇಕು. ಕ್ಯಾಂಡಿಡೇಟ್ಸ್ ಆರ್ ವಾರ್ನ್ಡ್ ದಟ್ ದೇ ಮೇ ಬಿ ಪರ್ಮನೆಂಟ್ಲಿ ಡಿಬಾರ್ಡ್ from the examination conducted by the commission in case they fraudulently claim SC ST OBC EWS ex serviceman. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನೀವು OBC ಒಳಗೆ ಇಲ್ಲ ಆದ್ರೂ ಕೂಡ OBC ಅಂತ ಹೇಳಿ ತೋರ್ಸಿರ್ತೀರಿ, ಆಮೇಲೆ ನಿಮ್ಮ ಹತ್ರ OBC ಇರಂಗಿಲ್ಲ, ಅಥವಾ ನೀವು OBC ಇರಂಗನೇ ಇಲ್ಲ, ಡೂಪ್ಲಿಕೇಟ್ ಆಗಿರುವಂತ OBC ಸರ್ಟಿಫಿಕೇಟ್ ಮಾಡ್ಸಿರ್ತೀರಿ. ಅದ್ರ ಹಂಗನ SC ST EWS ಈ ರೀತಿ ಡೂಪ್ಲಿಕೇಟ್ ಮಾಡ್ಸಿರ್ತಕ್ಕಂಥವ್ರು ನೀವು ಎಲ್ಲರೇ ಸಿಕ್ಕಾಕೊಂಡ್ರಿ ಅಂತಂದ್ರ ಅದು ನೀವು ಫ್ರಾಡ್ ಮಾಡಿರಿ ಅಂತ ಹೇಳಿ ನಿಮ್ಮ ಮೇಲೆ ಕೇಸ್ ಮಾಡುವಂತಹ ಇಲ್ಲಿ ಚಾನ್ಸಸ್ ಇದೆ. 100% ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಅಂತವ್ರು ಯಾರ್ಯಾರು ಇದ್ರ ಅಂತಂದ್ರ ಜನರಲ್ ದವ್ರ ಇದೇವ್ರಿ, ಅಪ್ಲಿಕೇಶನ್ ಹಾಕುವ ಹೊತ್ನ್ಯಾಗ OBC ಹಾಕೇವಿ ಬಟ್ ನಿಮಗ್ ಗೊತ್ತಾಗ್ಲಿಲ್ಲ ಅಂತ ಹೇಳ್ರಿ ಜನರಲ್ ಆದ್ರ ಆಗ್ತತಿಲ್ಲ ಅಂದ್ರೆ ಮುಂದಿನ ವರ್ಷ ಟ್ರೈ ಮಾಡುವಂತರಿ. ಬಟ್ ಈ ರೀತಿ ಮಾಡಿ ಫ್ರಾಡ್ ಮಾಡಿ ಹೋದ್ರಿ ಅಂತಂದ್ರ ನಾಳೆ ಸಿಕ್ಕಾಕೋತೀರಿ, 100% ಸಿಕ್ಕಾಕೋತೀರಿ. 15ನೇ ಪಾಯಿಂಟ್ ನೋಡಿ, ಕ್ಯಾಂಡಿಡೇಟ್ ವಿಲ್ ಬಿ
ಫುಲ್ಲಿ ರೆಸ್ಪಾನ್ಸಿಬಲ್ ಫಾರ್ ಎನಿ ಇನ್ಸಿಡೆಂಟ್. ಸೊ ನೋಡ್ರಿ, ಇಲ್ಲಿ ಇನ್ಸಿಡೆಂಟ್ ಆಗಿರ್ಬಹುದು, ಇಂಜುರಿ ಆಗಿರ್ಬಹುದು, ಏನು ಆಯ್ತು ಅಂತಂದ್ರ PST ಒಳಗ ನೀವೇ ಅದಕ್ಕೆ ಜವಾಬ್ದಾರಿ ಆಗಿರ್ತೀರಿ. ರಿಕ್ರೂಟ್ಮೆಂಟ್ ಸೆಂಟರ್ ವಿಲ್ ನಾಟ್ ಬಿ ರೆಸ್ಪಾನ್ಸಿಬಲ್, ಅವರು ರೆಸ್ಪಾನ್ಸಿಬಲ್ ಆಗಿರಂಗಿಲ್ಲ. 16ನೇ ಪಾಯಿಂಟ್, ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ನಾಟ್ ಟು ಬಿ ಪರ್ಫಾರ್ಮೆನ್ಸ್ ಎನ್ಹಾನ್ಸಿಂಗ್ ಡ್ರಗ್ಸ್ ಫಾರ್ PT ಗೆ ಯಾವುದೇ ರೀತಿ ಇರುವಂತಹ ಡ್ರಗ್ಸ್ ತಗೊಂಡು ನೀವು ಅಲ್ಲಿ ಆಮೇಲೆ ಮೆಡಿಸಿನ್ಸ್ ಗಳನ್ನ ತಗೊಂಡು ಏನಾದರೂ ರನ್ನಿಂಗ್ ಮಾಡೋದಾಗಿರ್ಬಹುದು, ಆ ರೀತಿ ಇರ್ತಕ್ಕಂಥದ್ದು ಮಾಡಕ್ ಹೋಗ್ಬೇಡ್ರಿ. ಪರ್ಮನೆಂಟ್ಲಿ ನಿಮ್ಗ ಡಿಬಾರ್ಡ್ ಮಾಡ್ತಾರೆ ಈ ಒಂದು SSC ದಿಂದ ಅಂತ ಇಲ್ಲಿ ಒಂದು ನಿಮ್ಗ ನೋಟಿಸ್ ಕೂಡ ಹೇಳಿದ್ದಾರೆ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ರನ್ನಿಂಗ್ ಫಾಸ್ಟ್ ಆಗ್ಬೇಕು, ದೆನ್ಯೂ ಆಗ್ಬಾರ್ದು ಅಂತ ಹೇಳಿ ಡ್ರಗ್ಸ್ ತಗೋತಾರೆ, ಏನಾದ್ರು ಔಷಧಿ ತಗೋತಾರೆ, ಅಂತದೆಲ್ಲ ಮಾಡ್ಲಿ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ನ್ಯಾಚುರಲ್ ಆಗಿ ಅಲ್ಲಿ ಓಡ್ರಿ. ಇದರಿಂದ ಏನಾಗ್ತೈತಿ ಅಂತಂದ್ರೆ ಡ್ರಗ್ಸ್ ಆಮೇಲೆ ಔಷಧಿಗಳ ತಗೊಳ್ಳೋದರಿಂದ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಗಳು ಬಹಳಷ್ಟು ಇರ್ತವೆ. ಅಲ್ಲಿ ಅಂತಹ ಅನಾಹುತ ಆಗಬಾರ್ದು. ಸೊ ಹಾಗಾಗಿ ನೀವು ಒಳ್ಳೆ ರೀತಿಯಿಂದ ಈ ಒಂದು ಎಕ್ಸಾಮ್ಗೆ ಅಟೆಂಡ್ ಆಗ್ರಿ. ಸೊ ಇದಿಷ್ಟು ಮಾಹಿತಿ ಏನು ಅಂತಂದ್ರೆ, ನೀವು ಅಲ್ಲಿ ಹೋಗಿ ಈ ಒಂದು ಎಕ್ಸಾಮ್ಗೆ ಅಟೆಂಡ್ ಆಗ್ಬೇಕಾಗಿರುವಂತದ್ದು PST ಗೆ. ಆಮೇಲೆ ಈಗಾಗಲೇ ನಿಮ್ಗೆ ಹೇಳಿದೆ, ಕಾರಹಳ್ಳಿ ಆಗಿರಬಹುದು, ಕಾರಹಳ್ಳಿಗೆ ಹೋಗುವಂತಹ ಅಭ್ಯರ್ಥಿಗಳು ನೀವು ಅಲ್ಲಿ ಹೋಗಿ ಫಿಸಿಕಲ್ಗೆ ಒಳ್ಳೆ ರೀತಿಯಿಂದ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ಕೊಡ್ರಿ. ಆಮೇಲೆ 1 day ಬಿಫೋರ್ ಇರ್ತಕ್ಕಂಥದ್ದು ಹೋಗಿ ಅಲ್ಲಿ ನೋಡ್ಕೊಡ್ರಿ, ಹೆಂಗೈತಿ ವ್ಯವಸ್ಥೆ ಹೋಗಾಕ ಬರಾಕ ಇರಾಕ ಎಲ್ಲಾನು ಕೂಡ ನೋಡ್ಕೊಡ್ರಿ. ಆಮೇಲೆ ಕರೆಕ್ಟ್ ಟೈಮ್ ಏನು ರಿಪೋರ್ಟಿಂಗ್ ಟೈಮ್ ಹೇಳ್ಯಾರ ಅದ ರಿಪೋರ್ಟಿಂಗ್ ಟೈಮ್ ಹೋಗ್ರಿ. ಆಮೇಲೆ ಏನಾದ್ರು ಊಟ ಅದು ಕಟ್ಕೊಂಡು ಹೋಗೋರು ಇದ್ರಂತ ಕಟ್ಕೊಂಡು ಹೋಗ್ರಿ. ಅಲ್ಲಿ ಊಟದ ವ್ಯವಸ್ಥೆ ಅಂತೂ ಇರೋದಿಲ್ಲ. ಬೆಳಿಗ್ಗೆ ನೀವು 4, 5, 6 ಗಂಟೆಗೆ ಅಲ್ಲಿ ರಿಪೋರ್ಟಿಂಗ್ ಇರ್ತೈತಿ. ಅಲ್ಲಿ ಹೋದ್ರಿ ಅಂತಂದ್ರ ಒಳಗೆ ಊಟದ ವ್ಯವಸ್ಥೆ ಅದು ಇರೋದಿಲ್ಲ. ಬಾಳೆಹಣ್ಣು ಆಗಿರ್ಬಹುದು, ಇಂಥದ್ದು ಏನಾದ್ರು ಫ್ರೂಟ್ಸ್ ಗಳನ್ನ ತೆಗೆದುಕೊಂಡು ಒಳಗಡೆ ಹೋಗ್ರಿ. ಮಧ್ಯಾಹ್ನ ಇರ್ತಕ್ಕಂಥದ್ದು ಊಟಕ್ಕೆ ಬಿಟ್ರಂದ್ರೆ ಅಲ್ಲೇ ಏನಾದ್ರು ಹೋಟೆಲ್ಸ್ ಇದ್ರೆ ಹೋಟೆಲ್ಸ್ ತಿನ್ಬೋದು. ಬಹುಶಃ ಹೋಟೆಲ್ಸ್ ಇದಾವೋ ಇಲ್ಲೋ ಗೊತ್ತಿಲ್ಲ, ಬಹಳ ದೂರ ಇರ್ತಾವೆ. ಆಮೇಲೆ ಸಂಜೆವರೆಗೂ ಕೂಡ ರನ್ನಿಂಗ್ ಇರೋದರಿಂದ ನಿಮ್ ನಂಬರ್ ಯಾವಾಗ ಬರ್ತೈತಿ ಹೇಳಕ್ ಬರಂಗಿಲ್ಲ. ಸೊ ಹಾಗಾಗಿ ನೀವು ಫುಲ್ಲಿ ಪ್ರಿಪೇರ್ ಆಗಿ ಎಲ್ಲ ವ್ಯವಸ್ಥೆಯಿಂದ ನೀರಿನ ಬಾಟಲ್ ಆಗಿರ್ಬಹುದು, ಫ್ರೂಟ್ಸ್ ಆಗಿರ್ಬಹುದು, ಏನಾದ್ರು ಊಟ ಕಟ್ಕೊಂಡು ಹೋಗ್ರಿ ಮಧ್ಯಾಹ್ನಕ್ಕ. ಈ ರೀತಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ಹೋಗ್ರಿ. ಕಾರಹಳ್ಳಿಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ನೀವು ಮೊದಲು ಬೆಂಗಳೂರಿಗೆ ಬರ್ಬೇಕಾಗತ್ತೆ. ಮೆಜೆಸ್ಟಿಕ್ ದಿಂದ ದೇವನಹಳ್ಳಿಗೆ ಬಸ್ ಹಿಡೀರಿ. ದೇವನಹಳ್ಳಿಯಿಂದ ನಿಮ್ಗೆ ಕಾರಹಳ್ಳಿ ಬಸ್ ಸಿಗ್ತದೆ. ಬಹುಶಃ ಬೆಂಗಳೂರಿಂದ ಡೈರೆಕ್ಟ್ ಆಗಿ ಬಸ್ ಕಾರಹಳ್ಳಿಗೆ ಇಲ್ಲ ಅನ್ಸುತ್ತೆ. ನೀವು ಬೆಂಗಳೂರಿಂದ ಮೊದಲು ದೇವನಹಳ್ಳಿಗೆ ಹೋಗ್ಬೇಕು. ಅಲ್ಲಿಂದ ಹೋಗಿ ಕಾರಹಳ್ಳಿಗೆ ಬಸ್ ಹಿಡಿಬೇಕಾಗುತ್ತೆ. ದೇವನಹಳ್ಳಿಗೆ ಬಹಳಷ್ಟು ಬಸ್ಗಳಿದಾವ. 5-10 ನಿಮಿಷಕ್ಕೆ ಒಂದ್ಸಲ ಬಸ್ ಸಿಗ್ತೈತಿ ನಿಮ್ಗ. ಬಟ್ ದೇವನಹಳ್ಳಿಯಿಂದ ಕಾರಹಳ್ಳಿಗೆ 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆಗೆ ಒಂದ್ ಬಸ್ ಇದೆ. ಸೊ ಬಿಫೋರ್ ಬೇಗನೆ ಇರ್ತಕ್ಕಂಥದ್ದು ನೀವು ಅಟೆಂಡ್ ಆಗ್ಲಿಕ್ಕೆ ಟ್ರೈ ಮಾಡ್ಬೇಕಲ್ಲಿ. ಓಕೆ, ಇದಿಷ್ಟು ಮಾಹಿತಿ ನಿಮ್ಗ ಏನೆಲ್ಲ ಇದೆ ಅಂತ ಹೇಳಿ. ಇದ್ರಲ್ಲಿ ನೀವು ತೆಗೆದುಕೊಂಡು ಹೋಗ್ಬೇಕಾಗಿರುವಂತದ್ದು ನೀವು ಕಾಸ್ಟ್ ಸರ್ಟಿಫಿಕೇಟ್ ತಗೊಂಡು ಹೋಗ್ಬೇಕು. SC ST OBC EWS ಇದ್ರೆ ಅವನ್ನ ತಗೊಂಡ್ ಹೋಗ್ರಿ ಒರಿಜಿನಲ್. ಅದ್ರ ಜೊತೆಗೆ 6 ಫೋಟೋಸ್ ಹೇಳ್ಯಾರ ಅವರು, ಬಟ್ ನೀವು 10 ಫೋಟೋಸ್ ಗಳನ್ನ ತಗೊಂಡ್ ಹೋಗ್ರಿ. ಡೊಮೆಸಿಲ್ ತಗೊಂಡ್ ಹೋಗ್ರಿ. ಇದಿಷ್ಟು ನೀವು ತಗೊಂಡ್ ಹೋಗ್ರಿ. ಆಮೇಲೆ ಫೋಟೋ ID 1 ತಗೊಂಡ್ ಹೋಗ್ಬೇಕು, ಮಸ್ಟ್ ಅಂಡ್ ಶುಡ್. ಫೋಟೋ ID ತಗೊಂಡ್ ಹೋಗ್ರಿ. ಇಷ್ಟೆಲ್ಲ ತಗೊಂಡ್ ಹೋಗಿ ನಿಮ್ಮ ಎಕ್ಸಾಮ್ ಸೆಂಟರ್ದಾಗ ಹೋಗ್ರಿ. ಆಮೇಲೆ ಆದಷ್ಟು ಏನಂತಂದ್ರೆ ನಿಮ್ದೇನ್ ಫೈಲ್ ಇರ್ತೈತಿ, ನಿಮ್ದೇನ್ ಡಾಕ್ಯುಮೆಂಟ್ಸ್ ಅದಾವ ಎಲ್ಲಾನು ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗ್ರಿ. ಇದ್ರದ್ದು ಒಂದು 2 ರಿಂದ 3 ಸೆಟ್ ಮಾಡ್ಕೊಂಡು ಹೋಗ್ರಿ. ಇದೇನ್ ಡಾಕ್ಯುಮೆಂಟ್ಸ್ ಇದೆ, OBC ಆಗಿರ್ಬಹುದು, ಆಮೇಲೆ ಯಾವುದು ಡೊಮೆಸಿಲ್ ಆಗಿರ್ಬಹುದು, ಓಕೆ, ಮಾರ್ಕ್ಸ್ ಕಾರ್ಡ್ ಆಗಿರ್ಬಹುದು, ಇವು ಎಲ್ಲವುಗಳನ್ನ ಏನು ಅಂತಂದ್ರೆ 2 ರಿಂದ 3 ಸೆಟ್ ಮಾಡ್ಕೊಂಡು ಹೋಗ್ರಿ. ಜೆರಾಕ್ಸ್ 3 ಸೆಟ್. ಅಲ್ಲಿ ಅವ್ರು ಕೇಳಿದ್ರಂತಂದ್ರೆ 3 ಸೆಟ್ ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ 3 ಸೆಟ್ ಮಾಡ್ಕೊಂಡು ಹೋಗ್ರಿ. ಓಕೆನಾ? ಸೊ ಧನ್ಯವಾದಗಳು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಎಲ್ಲರಿಗೂ ಶೇರ್ ಮಾಡ್ರಿ, ಆಮೇಲೆ ಲೈಕ್ ಮಾಡ್ರಿ ವಿಡಿಯೋವನ್ನ. ಬೇಗನೆ ಇರ್ತಕ್ಕಂಥದ್ದು ಕ್ಲಾಸಸ್ಗೆ ಜಾಯ್ನ್ ಆಗೋರು ಇದ್ರಂದ್ರೆ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.